ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತನ ಸವಿದಿನ. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುರಿನ ಜನನ. ಮಲೆನಾಡಿನ ಮಳೆ ಹಾಡಿನ ಪಿಸುಮಾತಿನ ಹೊಸತನ ಸವಿದೆನ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ಎಲ್ಲಿ ಹೋಗ್ತಾ ಇದ್ದೀನಿ ಗೊತ್ತಾ? ನೆನಪಿದೆಯಾ? ವೀರಪ್ಪನ ಕಾಡು. ಇದು ನಮ್ಮ ಮಲೆನಾಡಿನ ಕಾಡಲ್ಲ, ವೀರಪ್ಪನ ಕಾಡು. ವೀರಪ್ಪನ್ ನಿಮಗೆಲ್ಲ ಗೊತ್ತಲ್ಲ, ನರಹಂತಕ, ದಂತಚೋರ, ಪೀಡಕ, ಕ್ರೂರಿ, ಇಷ್ಟೆಲ್ಲ ಹೆಸರು ತಗೊಂಡಂತಹ ಒಂದು ದಂತಚೋರ. ತಮಿಳುನಾಡು ಸರ್ಕಾರ, ಕರ್ನಾಟಕ ಸರ್ಕಾರ, ಕೇರಳ ಸರ್ಕಾರ, ಮೂರೂ ಸರ್ಕಾರಕ್ಕೂ ಸಿಂಹ ಸ್ವಪ್ನವಾಗಿದ್ದಂಥವನು. ಡಾಕ್ಟರ್ ರಾಜ್ಕುಮಾರ್ ಅವರನ್ನು 101 ದಿನಗಳ ಕಾಲ ಅಪಹರಿಸಿ ತನ್ನೆಲ್ಲ ಬಳಿ ಇಟ್ಕೊಂಡಂಥವನು. ಎಲ್ಲರಿಗೂ ಸಹ ಮೋಸ್ಟ್ ವಾಂಟೆಡ್ ಆಗಿದ್ದಂತಹ ವೀರಪ್ಪನ ವಾಸ ಮಾಡಿದಂತಹ ಕಾಡನ್ನು ನಾನು ಹಿಂದೆ ನಿಮಗೆ ತೋರಿಸಿದ್ದೆ. ಈಗ ಅವನು ಊಟ ಮಾಡಿದಂತಹ ಹೋಟೆಲ್ ತೋರಿಸ್ತೀನಿ, ಅವನು ಓಡಾಡ್ತಾ ಇದ್ದಂತಹ ಜಾಗ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ನನ್ನ ಈ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡಿದೆ ನೋಡಿ. ಫ್ರೆಂಡ್ಸ್, ನಾವು ಹೋಗುವಾಗ ದಾರಿನಲ್ಲಿ ಒಂದು ಹೋಟೆಲ್ ಸಿಕ್ತು. ತಿಂಡಿ ತಿನ್ನಲಿಕ್ಕೆ ಆ ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಅದೇ ಹೋಟೆಲ್ಗೆ ಅಪರೂಪಕ್ಕೊಮ್ಮೆ ಅಂದರೆ ಆಗಾಗ ವೀರಪ್ಪನ್ ಬಂದು ಟೀ ಮತ್ತು ಬನ್ ತಿಂತಾಯಿದ್ರಂತೆ. ಇದೇ ಹೋಟೆಲ್. ಇಲ್ಲೆಲ್ಲ ವೀರಪ್ಪನ್ ಓಡಾಡಿದಂತಹ ಒಂದು ಸ್ಥಳ ಇದು. ಹಿಂದೆ ಇನ್ನೂ ದಟ್ಟವಾಗಿತ್ತು, ಇತ್ತೀಚೆಗೆ ಸ್ವಲ್ಪ ಅಲ್ಲಿ ಅಂಗಡಿ ಮಳಿಗೆಗಳು, ಮನೆಗಳು ಸಣ್ಣದಾಗಿ ಸ್ಟಾರ್ಟ್ ಆಗಿದೆ. ಈ ಹೋಟೆಲಲ್ಲಿ ತಿಂತಾಯಿದ್ರು. ಅಂದರೆ ಯಾರೂ ಇಲ್ಲದ ಸಮಯ ನೋಡಿ ಬರ್ತಾಯಿದ್ರಂತೆ, ಬಂದುಬಿಟ್ಟು ಟೀ ಬನ್ ತೊಗೊಂಡು ಹೋಗಿಬಿಡ್ತಾಯಿದ್ರಂತೆ. ಇವರು ವೀರಪ್ಪನನ್ನು ನಾವು ನೋಡಿದ್ದೀವಿ, ಅವ್ರ ಸಹಚರರು ಜಾಸ್ತಿ ಬರ್ತಾಯಿದ್ರು, ವೀರಪ್ಪನು ಆಗಾಗ ಬರ್ತಾಯಿದ್ದ ಅಂತ ಹೇಳಿದ್ರು. ಒಂಥರ ಅವನು ಓಡಾಡಿದ ಜಾಗ ಅಂತ ಕೇಳಿ ಏನೋ ಒಂಥರ ಆಶ್ಚರ್ಯ, ಕುತೂಹಲ ಎಲ್ಲ ಆಯಿತು. ಇನ್ನು ದಟ್ಟವಾದ ಕಾಡೊಳಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ಫುಲ್ ಇನ್ನೂ ದಟ್ಟವಾದ ಕಾಡು ಸಿಕ್ಕತ್ತೆ ನಿಮಗೆ. ನೋಡ್ತಾ ನೋಡ್ತಾ ಎಷ್ಟು ಒಂದು ಪಿನ್ ಬಿದ್ದರೂ ಸಿಗಲ್ಲ ಅನ್ನುವಷ್ಟು ದಟ್ಟವಾಗಿದೆ ಕಾಡು, ಮತ್ತು ಪ್ರಕೃತಿ ಅಷ್ಟೇ ರಮಣೀಯವಾಗಿದೆ. ಫ್ರೆಂಡ್ಸ್, ಇದೇ ದಟ್ಟವಾದ ಕಾಡಲ್ಲೇ ವೀರಪ್ಪನ್ ತನ್ನ ಅಟ್ಟಹಾಸ ಮೆರೆದಿದ್ದು, ಎಷ್ಟೋ ಕೊಲೆ ಸುಲಿಗೆಗಳನ್ನು ಮಾಡಿದ್ದು. ಫ್ರೆಂಡ್ಸ್, ಇದೇ ಕಾಡು ಸಾಕ್ಷಿಯಾಗಿತ್ತು ಎಷ್ಟೋ ಜನಗಳ ತಲೆ ತೆಗಿಲಿಕ್ಕೆ. ಎಷ್ಟೋ ಆನೆಗಳ ಮಾರಣ ಹೋಮ ಮಾಡಿ ಅವುಗಳ ದಂತಗಳನ್ನು ಕದ್ದಿದ್ದು ಇದೇ ಕಾಡಿನಲ್ಲಿ. ಇದೇ ಕಾಡಿನಲ್ಲಿ ಎಷ್ಟೋ ಜನ ಪೊಲೀಸಿನವರ ಗೂಢಾಚಾರರನ್ನು ನಿಕೃಷ್ಟವಾಗಿ ಕೊಂದಿದ್ದು. ಎಷ್ಟೋ ಆಫೀಸರ್ಸ್ಗಳ ನೆತ್ತರು ಈ ಕಾಡಿನಲ್ಲಿ ಹರಿದಿದೆ. ಎಷ್ಟೋ ಹೆಣ್ಣು ಮಕ್ಕಳುಗಳ ಚೀತ್ಕಾರ ಇಲ್ಲಿ ಕಾಡಲ್ಲಿ ಪಸರಿಸಿ ಕಾಡಿನೊಳಗೆ ಆಯ್ಕೆಯಾಗಿದೆ. ಅಂತಹ ದಟ್ಟವಾದ ಕಾಡಲ್ಲಿ ನಾವೀಗ ಹೋಗ್ತಾ ಇದ್ದೀವಿ. ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಬರ್ತೀನಿ, ನೋಡ್ತಾ ಹೋಗಿ ಫ್ರೆಂಡ್ಸ್. ಸ್ನೇಹಿತರೆ, ಇಲ್ಲಿ ಸಿಕ್ಕುವ ಅಂದರೆ ಕಾಡಿನೊಳಗೆ ಮಧ್ಯದಲ್ಲಿ ಸಿಕ್ಕುವ ಎಷ್ಟೋ ಹಳ್ಳಿಗಳಲ್ಲಿ
ವೀರಪ್ಪನ ಒಂದು ಕತೆ ಇದೆ, ದಂತಕತೆ ಇದೆ. ಪ್ರತಿ ಹಳ್ಳಿಯಲ್ಲೂ ಪ್ರತಿಯೊಂದು ಇವನ ಕತೆಗಳಿದೆ. ಪ್ರತಿಯೊಂದು ಸಣ್ಣ ಪುಟ್ಟ ಅಂಗಡಿಯಲ್ಲೂ ಇವನ ಒಂದು ಕ್ರೂರವಾದ ನಿಕೃಷ್ಟವಾದ ಕತೆಗಳಿದೆ. ಕೆಲವ್ರು ಹೇಳ್ತಾರೆ, ಇಲ್ಲ ಅವನು ತುಂಬ ಒಳ್ಳೆಯವನು, ನಮಗೆ ಅಷ್ಟು ಸಹಾಯ ಮಾಡ್ದ, ನಮ್ಮ ಹಳ್ಳಿಗೆ ಇಷ್ಟು ಸಹಾಯ ಮಾಡ್ದ ಅಂತ ಹೇಳ್ತಾರೆ. ಆ ಸಹಾಯಕ್ಕಿಂತ ಹೆಚ್ಚಾಗಿ ಅವನು ತನ್ನ ಕ್ರೂರತೆ ಮೆರೆದಿರೋದೇ ಜಾಸ್ತಿ. ಇಲ್ಲಿನ ಪ್ರತಿ ಮರಗಳು ಅವನ ಕತೆಗಳನ್ನು ಹೇಳ್ತವೆ. ಪ್ರತಿ ಹಳ್ಳಿಗಳು ಅವನ ಒಂದು ದಂತಕತೆಗಳನ್ನು ಸಾರುತ್ತೆ. ಪ್ರತಿ ಹಳ್ಳಿ ಸಿಕ್ಕಾಗಲೂ ನಮಗೆ ಅವನು ಏನೋ ಒಂಥರ ಒಂದು ಸ್ಟೋರಿ ಅಕ್ಕಪಕ್ಕದವರಿಗೆ ಕೇಳಬೇಕು ಅನಿಸುತ್ತೆ, ಅಲ್ಲಿನ ಸ್ಥಳೀಯರಿಗೆ ಕೇಳಬೇಕು ಅನಿಸುತ್ತೆ. ಅಲ್ಲಿನ ಒಂದು ಏನು ಜನ ಸಿಗ್ತಾರೆ ನಮಗೆ ಬಸ್ಸಲ್ಲಿ ಹೋಗುವಾಗ ಅಲ್ಲಿ ಅವರಿಗೆ ಕೇಳ್ತೀವಿ ನಾವು. ಅವ್ರು ಹೇಳ್ತಾರೆ, ಇಲ್ಲಿ ವೀರಪ್ಪನ ಇಲ್ಲಿದ್ದ, ಇಲ್ಲಿ ಈ ಕೆಲಸ ಮಾಡ್ತಾಯಿದ್ದ, ಅಲ್ಲಿ ಆ ಕೆಲಸ ಮಾಡ್ತಾಯಿದ್ದ, ನಾವು ಅವಾಗ ಚಿಕ್ಕವರಿದ್ವಿ, ನಾವು ಹೋಗ್ತಾ ಇದ್ವಿ, ಅವನು ವೀರಪ್ಪನ ಎಕ್ದಮ್ ಬಂದುಬಿಟ್ಟ, ನಮಗೆ ಭಯ ಆಗಿಬಿಡ್ತು. ಏನೋ ಒಂದು ಕತೆಗಳು, ದಂತಕತೆಗಳು. ಅದು ದಂತಕತೆಗಳು, ಮುಗ್ದೋಗಿದ್ದ ಕತೆಗಳಿಗೆಲ್ಲ ದಂತಕತೆಗಳು ಅಂತಲೇ ಹೇಳೋದು. ಇನ್ನೊಬ್ಬರು ಹೇಳ್ತಾರೆ, ಇಲ್ಲಿ ಪ್ರತಿ ಮರವೂ ಅವನ ಕತೆ ಹೇಳುತ್ತೆ, ನಿಮಗೆ ಎಷ್ಟು ಕತೆ ಬೇಕು ಅಂತ ಹೇಳಿ. ಅಂದರೆ ಕೇಳ್ಬೋದು, ಅಂದರೆ ಕುತೂಹಲ ಇರಬೇಕು ಯಾವತ್ತು. ಯಾವುದೇ ಒಂದು ಸ್ಥಳ ನೋಡುವಾಗ, ಒಂದು ವಿಷಯ ಕೇಳುವಾಗ ಕುತೂಹಲ ಇದ್ದರೆ ಎಲ್ಲದೂ ಇಂಟ್ರೆಸ್ಟಿಂದ ಕೇಳ್ತಾ ಹೋದರೆ ಇಡೀ ಚರಿತ್ರೆನೇ ಅರ್ಥ ಆಗುತ್ತೆ. ಸ್ನೇಹಿತರೆ, ನೀವು ಅಷ್ಟೇ, ಏನು ನಾನು ಈ ಕಾಡು ತೋರಿಸ್ತಾ ಹೋಗ್ತೀನಿ, ಪ್ರತಿಯೊಂದು ಕುತೂಹಲ ಭರಿತವಾಗಿಯೇ ನೋಡ್ತಾ ಹೋಗಿ. ತಲೆಯಲ್ಲಿ ವೀರಪ್ಪನನ್ನು ಒಂದು ಸೃಷ್ಟಿ ಮಾಡ್ಕೊಂಡು ನೋಡ್ತಾ ಇದ್ದರೆ ಒಂದು ಎಷ್ಟೋ ವಿಷಯಗಳು ನಿಮಗೂ ಸಹ ಅರ್ಥ ಆಗ್ತಾ ಹೋಗುತ್ತೆ.
ಸ್ನೇಹಿತರೆ, ಈ ಕಾಡು ನೋಡ್ತಾ ನಿಮಗೂ ಕುತೂಹಲ ಮೂಡ್ತಲ್ವಾ? ನನ್ನ ವಿಡಿಯೋ ನೋಡಿದೆ ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್. ಲೈಕ್, ಕಾಮೆಂಟ್, ಶೇರ್ ಮಾಡಿ ಪ್ಲೀಸ್.